ಪೀಠಿಕೆ. ವರದಕ್ಷಿಣೆ ಎಂಬುದು ಸಮಾಜದಲ್ಲಿ ವ್ಯಾಪಕವಾಗಿ ಬೇರೂರಿರುವ ಪಿಡುಗಾಗಿದೆ. ವರದಕ್ಷಿಣೆ, ವಧುವಿನ ಕುಟುಂಬದವರು ವರ ಮತ್ತು ವರನ ಕುಟುಂಬಕ್ಕೆ ನಗದು, ಆಸ್ತಿ ಮತ್ತು ಇತರ ಆಸ್ತಿಗಳ ರೂಪದಲ್ಲಿ ಉಡುಗೊರೆಗಳನ್ನು ನೀಡುವ ಅಭ್ಯಾಸವನ್ನು ಸಮಾಜಕ್ಕೆ ವಿಶೇಷವಾಗಿ ಮಹಿಳೆಯರಿಗೆ ಶಾಪ ಎಂದು ಕರೆಯಬಹುದು. ಇದು ಒಂದು ಸಾಮಾಜಿಕ ಪಿಡುಗಾಗಿದೆ. ವಿಷಯ ವಿವರಣೆ. ವರದಕ್ಷಿಣೆಯ ಎಂದರೆ ತನ್ನ ವಧುವನ್ನು ಸರಿಯಾಗಿ ನೋಡಿಕೊಳ್ಳಲು ಹಣವನ್ನು ವರನಿಗೆ ನೀಡಲಾಗುವುದು. ಈ ವ್ಯವಸ್ಥೆಯು ಪ್ರಾಚೀನ ಕಾಲದಲ್ಲಿ ಪ್ರಾರಂಭವಾಯಿತು. ಆದರೆ ಇಂದಿನ ದಿನಗಳಲ್ಲಿ ವರದಕ್ಷಿಣೆ ಪದ್ಧತಿಯು ವ್ಯಾಪಾರದಂತಾಗುತ್ತಿದೆ. ವರದಕ್ಷಿಣೆ ಪದ್ಧತಿ ವಧುವಿನ ಬಡ ಕುಟುಂಬಕ್ಕೆ ಹೊರೆಯಾಗುತ್ತಿದೆ. ಅನೇಕ ಬಾರಿ ಹುಡುಗನ ಕಡೆಯಿಂದ ಬೇಡಿಕೆ ಈಡೇರದಿದ್ದರೆ, ಈ ವೈಫಲ್ಯದ ಪರಿಣಾಮವಾಗಿ ಮದುವೆಯು ತಟ್ಟನೆ ರದ್ದಾಗುತ್ತದೆ. ಮಾನಸಿಕವಾಗಿ ತೊಂದರೆಯಾಗುತ್ತದೆ. ವರದಕ್ಷಿಣೆಯಿಂದಾಗುವ ಪರಿಣಾಮಗಳು. ಕುಟುಂಬದ ಮೇಲೆ ಆರ್ಥಿಕ ಹೊರೆ ಹೆಚ್ಚಳ. ಹೆಣ್ಣು ಮಗು ಹುಟ್ಟಿದಾಗಿನಿಂದ ಆಕೆಯ ಪೋಷಕರು ಅವಳಿಗಾಗಿ ಉಳಿಸಲು ಪ್ರಾರಂಭಿಸುತ್ತಾರೆ. ಅಲಂಕಾರದಿಂದ ಹಿಡಿದು ಊಟೋಪಚಾರದವರೆಗೆ, ಔತಣಕೂಟವನ್ನು ಬಾಡಿಗೆಗೆ ನೀಡುವವರೆಗೆ ಇಡೀ ವ್ಯವಹಾರವನ್ನು ನಡೆಸುವ ಜವಾಬ್ದಾರಿಯನ್ನು ಹೊಂದಿರುವ ಅವರು ಮದುವೆಗಾಗಿ ವರ್ಷಗಳವರೆಗೆ ಉಳಿಸುತ್ತಾರೆ. ಮತ್ತು ಇದು ಸಾಕಾಗುವುದಿಲ್ಲ ಎಂಬಂತೆ, ಅವರು ವರನಿಗೆ, ಅವನ ಕುಟುಂಬಕ್ಕೆ ಮತ್ತು ಅವನ ಸಂಬಂಧಿಕರಿಗೆ ದೊಡ್ಡ ಪ್ರಮಾಣದ ಉಡುಗೊರೆಗಳನ್ನು ನೀಡಬೇಕಾಗುತ್ತದೆ. ಕೆಲವರು ತಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಹಣವನ್ನು ಎರವಲು ಪಡೆಯುತ್ತಾರೆ ಮತ್ತು ಇತರರು ಬೇಡಿಕೆಗಳನ್ನು ಪೂರೈಸಲು ಬ್ಯಾಂಕಿನಿಂದ ಸಾಲವನ್ನು ತೆಗೆದುಕೊಳ್ಳುತ್ತಾರೆ. ಹೆಣ್ಣು ಮಕ್ಕಳು ಮಾನಸಿಕ ಒತ್ತಡಕ್ಕೆ ಸಿಲುಕುತ್ತಾರೆ. ಅತ್ತೆಯಂದಿರು ತಮ್ಮ ಸೊಸೆ ತಂದ ಉಡುಗೊರೆಗಳನ್ನು ತಮ್ಮ ಸುತ್ತಮುತ್ತಲಿನ ಇತರ ಹುಡುಗಿಯರು ತಂದ ಉಡುಗೊರೆಗಳನ್ನು ಹೋಲಿಸುತ್ತಾರೆ ಮತ್ತು ಅವಳನ್ನು ಪೀಡಿಸುವಂತೆ ವ್ಯಂಗ್ಯಭರಿತ ಹೇಳಿಕೆಗಳನ್ನು ನೀಡುತ್ತಾರೆ. ಹುಡುಗಿಯರು ಆಗಾಗ್ಗೆ ಈ ಕಾರಣದಿಂದಾಗಿ ಭಾವನಾತ್ಮಕವಾಗಿ ಒತ್ತಡವನ್ನು ಅನುಭವಿಸುತ್ತಾರೆ ಮತ್ತು ಕೆಲವರು ಖಿನ್ನತೆಗೆ ಒಳಗಾಗುತ್ತಾರೆ. ಜೀವನ ಮಟ್ಟವನ್ನು ಕುಗ್ಗಿಸುತ್ತದೆ. ವಧುವಿನ ಪೋಷಕರು ತಮ್ಮ ಮಗಳ ಮದುವೆಗೆ ತುಂಬಾ ಖರ್ಚು ಮಾಡುತ್ತಾರೆ ಮತ್ತು ಅವರು ತಮ್ಮ ಜೀವನ ಮಟ್ಟವನ್ನು ಕಡಿಮೆ ಮಾಡುತ್ತಾರೆ. ಅನೇಕರು ಸಾಲದಲ್ಲಿ ಮುಳುಗುತ್ತಾರೆ ಮತ್ತು ಅದನ್ನು ಮರುಪಾವತಿಸಲು ತಮ್ಮ ಉಳಿದ ಜೀವನವನ್ನು ಕಳೆಯುತ್ತಾರೆ. ನಕ್ಷತ್ರ ಚಿಹ್ನೆ. ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಮಗುವನ್ನು ಕುಟುಂಬಕ್ಕೆ ಹೊರೆಯಾಗಿ ನೋಡಲಾಗುತ್ತದೆ. ವರದಕ್ಷಿಣೆ ಪದ್ಧತಿಯೇ ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣವಾಗಿದೆ. ಹೆಣ್ಣು ಭ್ರೂಣವನ್ನು ಹಲವಾರು ದಂಪತಿಗಳು ಗರ್ಭಪಾತ ಮಾಡುತ್ತಾರೆ. ಭಾರತದಲ್ಲಿ ಹೆಣ್ಣು ಮಕ್ಕಳನ್ನು ಕೈಬಿಡುವ ಪ್ರಕರಣಗಳು ಸಹ ಸಾಮಾನ್ಯವಾಗಿದೆ. ಲೈಂಗಿಕ ಕಿರುಕುಳ. ಕೆಲವು ಅಳಿಯಂದಿರು ತಮ್ಮ ಸೊಸೆಯೊಂದಿಗೆ ವ್ಯಂಗ್ಯವಾಡುವುದನ್ನು ಅಭ್ಯಾಸ ಮಾಡಿಕೊಂಡರೆ ಮತ್ತು ಅವಮಾನಿಸುವ ಮತ್ತು ಕೆಟ್ಟ ಬಾಯಿಗೆ ಯಾವುದೇ ಸಂದರ್ಭವನ್ನು ಬಿಡುವುದಿಲ್ಲ. ಇತರರು ಅವಳನ್ನು ದೈಹಿಕ ಹಿಂಸೆಗೆ ತೆಗೆದುಕೊಳ್ಳುತ್ತಾರೆ. ಭಾರೀ ವರದಕ್ಷಿಣೆ ಬೇಡಿಕೆಗಳನ್ನು ಈಡೇರಿಸಲು ಸಾಧ್ಯವಾಗದ ಕಾರಣ ಮಹಿಳೆಯರನ್ನು ಹೊಡೆದು ಸುಟ್ಟುಹಾಕಿದ ಹಲವಾರು ಪ್ರಕರಣಗಳು ಆಗೊಮ್ಮೆ ಈಗೊಮ್ಮೆ ಕಾಣಿಸಿಕೊಳ್ಳುತ್ತಲೇ ಇರುತ್ತವೆ. ಪರಿಹಾರ ಕ್ರಮಗಳ. 1961 ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ಬಂದಿದೆ. ವರದಕ್ಷಿಣೆ ಕೊಡುವುದು, ಕೇಳುವುದು ಅಕ್ಷಮ್ಯ ಅಪರಾಧವೆಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು. ವರದಕ್ಷಿಣೆ ಪಡೆದರೆ, ಕೊಟ್ಟರೆ ಕಾನೂನು ಕ್ರಮಗಳನ್ನು ಅನುಸರಿಸುವುದು ಮತ್ತು ಕಠಿಣ ಶಿಕ್ಷೆಯನ್ನು ವಿಧಿಸುವುದು. ಉಪಸಂಹಾರ. ಇದೊಂದು ಸಮಾಜಕ್ಕೆ ಅಂಟಿದ ಶಾಪವಾಗಿದೆ. ವರದಕ್ಷಿಣೆ ಪದ್ಧತಿಯೇ ಬಾಲಕಿ ಹಾಗೂ ಆಕೆಯ ಕುಟುಂಬದವರ ಸಂಕಟಕ್ಕೆ ಕಾರಣವಾಗಿದೆ. ಈ ಸಮಸ್ಯೆಯನ್ನು ಹೋಗಲಾಡಿಸಲು ಇಲ್ಲಿ ಹೇಳಿರುವ ಪರಿಹಾರಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ವ್ಯವಸ್ಥೆಯಲ್ಲಿ ಅಳವಡಿಸಬೇಕು. ಈ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಲು ಸರ್ಕಾರ ಮತ್ತು ಸಾರ್ವಜನಿಕರು ಕೈಜೋಡಿಸಬೇಕು. ವರದಕ್ಷಿಣೆ ಪದ್ಧತಿಯನ್ನು ಬಲವಾಗಿ ಖಂಡಿಸಲಾಗಿದೆ. ವರದಕ್ಷಿಣೆಯನ್ನು ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸುವ ಕಾನೂನನ್ನು ಸರ್ಕಾರವು ಜಾರಿಗೆ ತಂದಿದೆ, ಆದರೆ ಇದು ಇನ್ನೂ ದೇಶದ ಹೆಚ್ಚಿನ ಭಾಗಗಳಲ್ಲಿ ಆಚರಣೆಯಲ್ಲಿದೆ. ಹುಡುಗಿಯರು ಮತ್ತು ಅವರ ಕುಟುಂಬಗಳಿಗೆ ಸಂಕಟವನ್ನು ಉಂಟುಮಾಡುತ್ತದೆ.